Hello everyone, welcome back to ಸ್ಪರ್ಧಾ ಜಗತ್ತು ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾವೇನು ನೋಡ್ತಾ ಇದೀವಪ್ಪ ಅಂತ ಅಂದ್ರೆ ಕಂಪ್ಯೂಟರ್ ರಿಲೇಟೆಡ್ ಅಬ್ರಿವೇಷನ್ಸ್ಗಳನ್ನ ನೋಡ್ತಾ ಹೋಗ್ತೀವಿ. ನಾನು ಲಾಸ್ಟ್ ವಿಡಿಯೋನಲ್ಲೇ ಹೇಳಿದ ಹಾಗೆ ನಾನು ಕಂಪ್ಯೂಟರ್ ಅಬ್ರಿವೇಷನ್ಸ್ ವಿಡಿಯೋಸ್ನ ಮಾಡ್ಬಿಟ್ಟು ಹಾಕ್ತೀನಿ ಅಂತ ಹೇಳಿದ್ದೆ. ಸೊ ನಾನು ಕಂಪ್ಯೂಟರ್ ರಿಲೇಟೆಡ್ ಅಬ್ರಿವೇಷನ್ಸ್ಗಳದ್ದು ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಸೀರೀಸ್ 1 ಆಗಿರುತ್ತೆ. ಆಕ್ಚುಲಿ ಇನ್ನೂ 3 ವಿಡಿಯೋಸ್ ಬರುತ್ತೆ ಅದಕ್ಕೋಸ್ಕರ. ಸೊ ಸೀರೀಸ್ 1 ಆಗಿದೆ. ಕಂಪ್ಯೂಟರ್ ಅಲ್ಲಿ ಯಾವ್ದಾವ್ದು ಇಂಪಾರ್ಟೆಂಟ್ ಅಬ್ರಿವೇಷನ್ಸ್ಗಳು ಬರುತ್ತೆ ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ ಈ ವಿಡಿಯೋದಲ್ಲಿ. ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ಗೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನೆಕ್ಸ್ಟ್ ವಿಡಿಯೋಸ್ಗಳಿಗೆ ಬರೋದಕ್ಕೆ ನೆಕ್ಸ್ಟ್ ನಿಮಗೆ ಏನೇನು ವಿಡಿಯೋಸ್ ಅಪ್ಲೋಡ್ ಮಾಡ್ತೀವಿ ಅದು ನಿಮಗೆ ಮಿಸ್ ಆಗ್ದಂಗೆ ಸೊ ನೀವು ನೋಡ್ಬೋದು. ಅದಕ್ಕೋಸ್ಕರ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ನ. ಓಕೆ ಫೈನ್, ನೆಕ್ಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಕಂಪ್ಯೂಟರ್ ಅಬ್ರಿವೇಷನ್ಸ್ಗಳು ಮತ್ತು ಅದ್ರ ಫುಲ್ ಫಾರ್ಮ್ಸ್ಗಳನ್ನ ನೋಡ್ತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ಅಬ್ರಿವೇಷನ್ಸ್ ಮತ್ತೆ ಫುಲ್ ಫಾರ್ಮ್ಸ್. ಇದೇನಿದೆ ಅಲ್ಲ ಇಷ್ಟು ಅಬ್ರಿವೇಷನ್ಸ್ ಆಗಿರುತ್ತೆ, ಮತ್ತೆ ಇದು ನೆಕ್ಸ್ಟ್ ಏನಿದೆ ಅದು ಫುಲ್ ಫಾರ್ಮ್ ಆಗಿರುತ್ತೆ. ಒಂದೊಂದೇ ನೋಡ್ತಾ ಹೋಗೋಣ. AI ಅಂತ ಕೊಟ್ಟಿದ್ದಾರೆ. AI ಅಂತ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಅರ್ಥ. ALGOL ಅಂತ ಕೊಟ್ಟಿದ್ದಾರೆ. ALGOL ಅಂತಂದ್ರೆ ಆಲ್ಗಾರಿದಮಿಕ್ ಲ್ಯಾಂಗ್ವೇಜ್ ಅಂತ. ಅಂಡ್ ALU ಅಂತಂದ್ರೆ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಅಂತ. ಇದು CPU ನಲ್ಲಿ ಬರುತ್ತೆ. AOL ಅಂತಂದ್ರೆ ಅಮೇರಿಕಾ ಆನ್ಲೈನ್ ಅಂತ ಅರ್ಥ. AMD ಅಂದ್ರೆ ಅಡ್ವಾನ್ಸ್ ಮೈಕ್ರೋ ಡಿವೈಸಸ್ ಅಂತ. ನಾವು AMD ನ ಯೂಶುವಲಿ ಲ್ಯಾಪ್ಟಾಪ್ ನಲ್ಲಿ ಚೆಕ್ ಮಾಡ್ತೀವಿ. ಇಷ್ಟು AMD ಇರುತ್ತೆ ಅಂತ ನಾವು ಯೂಶುವಲಿ ಲ್ಯಾಪ್ಟಾಪ್ ಬೈ ಮಾಡಬೇಕಾದ್ರೆ ನಾವು AMD ರಿಲೇಟೆಡ್ ಚೆಕ್ ಮಾಡ್ತೀವಿ. AMD ಬಗ್ಗೆ ಚೆಕ್ ಮಾಡಿ ತಗೋತೀವಿ. ಇದು ಅಡ್ವಾನ್ಸ್ ಮೈಕ್ರೋ ಡಿವೈಸಸ್ ಅಂತ ಅರ್ಥ. API ಅಂತಂದ್ರೆ ಅಪ್ಲಿಕೇಶನ್ ಪ್ರೋಗ್ರಾಮ್ ಇಂಟರ್ಫೇಸ್ ಅಂತ. ಇದನ್ನ ನಾವು ಒಂದು ಸಾಫ್ಟ್ವೇರ್ನ ಬಿಲ್ಡ್ ಮಾಡಬೇಕಾದ್ರೆ API ಅಂತ ಒಂದಷ್ಟು ಲೈಕ್ ಪ್ಯಾಕೆಟ್ಸ್ಗಳು ಬರುತ್ತೆ. ನಾವು ಅಪ್ಲಿಕೇಶನ್ ಬಿಲ್ಡ್ ಮಾಡಬೇಕಾದ್ರೆ ಪ್ರೋಗ್ರಾಮ್ಸ್ ಬರೀಬೇಕಾದ್ರೆ ಈ APIಸ್ನ ಯೂಸ್ ಮಾಡ್ತೀವಿ. ಇದು ಇಂಪಾರ್ಟೆಂಟ್ ಆಗಿರುತ್ತೆ. API, AMD ಮತ್ತೆ ALU, AI, ALGL ಇಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. APT ಆಟೋಮೆಟಿಕಲಿ ಪ್ರೋಗ್ರಾಮ್ಡ್ ಟೂಲಿಂಗ್ ಅಂತ ಅರ್ಥ. ARP ಅಡ್ರೆಸ್ ರೆಸಲ್ಯೂಷನ್ ಪ್ರೋಟೋಕಾಲ್ ಅಂತ ಅರ್ಥ. ARP ಅನ್ನೋದು ಒಂದು ಪ್ರೋಟೋಕಾಲ್ ಆಗಿರುತ್ತೆ. ARPANET ಅಡ್ವಾನ್ಸ್ ರಿಸರ್ಚ್ ಪ್ರಾಜೆಕ್ಟ್ಸ್ ಏಜೆನ್ಸಿ ನೆಟ್ವರ್ಕ್ ಅಂತ ಅರ್ಥ. ಇದು ಒಂದು ನೆಟ್ವರ್ಕಿಂಗ್ ಅಲ್ಲಿ ಬರೋ ಅಂತದ್ದಾಗಿರುತ್ತೆ. ಸೊ ಇಂಪಾರ್ಟೆಂಟ್ ಆಗಿದೆ ಇದು. ನಾನು ಯಾವ್ದು ಇಲ್ಲಿ ಸೈಡ್ ನಲ್ಲಿ ಏನು ಇಲ್ಲೆಲ್ಲ ನಾನು ಮಾರ್ಕ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಇವೆಲ್ಲವುದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವು ಸ್ಟಾರ್ ಮಾರ್ಕ್ ಮಾಡ್ಕೊಳ್ಳಿ. ARQ ಅರ್ಥಮೆಟಿಕ್ ರಿಪೀಟ್ ರಿಕ್ವೆಸ್ಟ್ ಅಂತ. AS ಅಟೋನಮಸ್ ಸಿಸ್ಟಮ್. ASCII ಇದು ಇಂಪಾರ್ಟೆಂಟ್, ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್ ಅಂತ ಅರ್ಥ. ನೆಕ್ಸ್ಟ್ ASP ಅಂತಂದ್ರೆ ಆಕ್ಟಿವ್ ಸರ್ವರ್ ಪೇಜಸ್ ಅಂತ. ASPI ಅಂದ್ರೆ ಅಡ್ವಾನ್ಸ್ SCSI ಪ್ರೋಗ್ರಾಮಿಂಗ್ ಇಂಟರ್ಫೇಸ್ ಅಂತ. AUI ಅಟ್ಯಾಚ್ಮೆಂಟ್ ಯೂನಿಟ್ ಇಂಟರ್ಫೇಸ್ ಅಂತ ಅರ್ಥ. ಇದೊಂದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅವೆರಡೂ ಸ್ಟಾರ್ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಆಟೋ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಆಟೋ EXEC ಅಂತ ಕೊಟ್ಟಿದ್ದಾರೆ. ಆಟೋ ಎಕ್ಸ್ ಆಟೋಮೆಟಿಕ್ ಎಕ್ಸಿಕ್ಯೂಷನ್ ಫೈಲ್ ಅಂತ ಅರ್ಥ. ಸಾರಿ, ಇದು ರಾಂಗ್ ಇದೆ, ಇದಿಲ್ಲ, ಇದು ರಿಮೂವ್ ಮಾಡ್ಕೊಳ್ಳಿ. ಆಟೋಮ್ಯಾಟಿಕ್ ಎಕ್ಸಿಕ್ಯೂಷನ್ ಫೈಲ್ ಅಂತ ಅರ್ಥ. ARPANET ಇದು ಇಂಪಾರ್ಟೆಂಟ್, ಅಡ್ವಾನ್ಸ್ ರಿಸರ್ಚ್ ಪ್ರಾಜೆಕ್ಟ್ಸ್ ಏಜೆನ್ಸಿ ನೆಟ್ವರ್ಕ್ ಅಂತ ಅರ್ಥ. ARQ ಆಟೋಮೆಟಿಕ್ ರಿಪೀಟ್ ರಿಕ್ವೆಸ್ಟ್ ಅಂತ. AS ಅಟೋನಮಸ್ ಸಿಸ್ಟಮ್. ASCII ಆಲ್ರೆಡಿ ನಾವು ನೋಡ್ದಂಗೆ ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ ಎಕ್ಸ್ಚೇಂಜ್. ಅಂಡ್ AUI ಅಟ್ಯಾಚ್ಮೆಂಟ್ ಯೂನಿಟ್ ಇಂಟರ್ಫೇಸ್.
ಸಾರಿ, ಇದು ಇಷ್ಟು ರಿಪೀಟ್ ಆಗಿದೆ, ಪರವಾಗಿಲ್ಲ, ಮತ್ತೆ ನೋಡ್ತಾ ಹೋಗೋಣ. ARU ಅಂತಂದ್ರೆ ಆಟೋಮೆಟಿಕ್ ರಿಪೀಟ್ ರಿಕ್ವೆಸ್ಟ್, AS ಅಂದ್ರೆ ಅಟಾನಮಸ್ ಸಿಸ್ಟಮ್, ASCII ಅಂತಂದ್ರೆ ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್, ASP ಅಂದ್ರೆ ಆಕ್ಟಿವ್ ಸರ್ವರ್ ಪೇಜಸ್, ASPI ಅಂದ್ರೆ ಅಡ್ವಾನ್ಸ್ ESCSI ಪ್ರೋಗ್ರಾಮಿಂಗ್ ಇಂಟರ್ಫೇಸ್, AUI ಅಂದ್ರೆ ಅಟ್ಯಾಚ್ಮೆಂಟ್ ಯೂನಿಟ್ ಇಂಟರ್ಫೇಸ್. ಅಂಡ್ ಇದು ಬೇಸಿಕ್, ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಬೇಸಿಕ್ ಬಿಗಿನರ್ಸ್ ಆಲ್ ಪರ್ಪಸ್ ಸಿಂಬಾಲಿಕ್ ಇನ್ಸ್ಟ್ರಕ್ಷನ್ ಕೋಡ್ ಅಂತ ಅರ್ಥ. ನೆಕ್ಸ್ಟ್ BCD ಬೈನರಿ ಕೋಡೆಡ್ ಡೆಸಿಮಲ್, ಇದು ಇಂಪಾರ್ಟೆಂಟ್. BCD ಅಂದ್ರೆ ಬೈನರಿ ಕೋಡೆಡ್ ಡೆಸಿಮಲ್ ಅಂತ. BCR ಅಂದ್ರೆ ಬಾರ್ ಕೋಡ್ ರೀಡರ್ ಅಂತ. ಇದು ಒಂದು ಎಕ್ವಿಪ್ಮೆಂಟ್ ಆಗಿರುತ್ತೆ. BDSL ಅಂತಂದ್ರೆ ಬ್ರಾಡ್ಬ್ಯಾಂಡ್ DSL ಅಂತ ಅರ್ಥ. BEDO ಅಂತಂದ್ರೆ ಬಸ್ಟ್ ಎಕ್ಸ್ಟೆಂಡೆಡ್ ಡೇಟಾ ಔಟ್, ಇದು ರ್ಯಾಮ್ ಅಲ್ಲಿ ಬರುತ್ತೆ. ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ, ರ್ಯಾಮ್ ರಿಲೇಟೆಡ್ ಆಗಿರೋದ್ರಿಂದ ಕೇಳೋ ಚಾನ್ಸಸ್ ಇದೆ. BGP ಅಂತಂದ್ರೆ ಬಾರ್ಡರ್ ಗೇಟ್ವೇ ಪ್ರೋಟೋಕಾಲ್ ಅಂತ. BHTML ಅಂದ್ರೆ ಬ್ರಾಡ್ಕಾಸ್ಟ್ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ ಅರ್ಥ. ಇವೆರಡು ಇಂಪಾರ್ಟೆಂಟ್ ಆಗಿರುತ್ತೆ. BIOS ಅಂತಂದ್ರೆ ಬೇಸಿಕ್ ಇನ್ಪುಟ್ ಅಂಡ್ ಔಟ್ಪುಟ್ ಡಿವೈಸ್ ಅಂತ. ಇದು ಅಷ್ಟೇ. BIPS ಅಂದ್ರೆ ಬಿಲಿಯನ್ ಇನ್ಸ್ಟ್ರಕ್ಷನ್ ಪರ್ ಸೆಕೆಂಡ್ ಅಂತ ಅರ್ಥ. ಇದು ಇಂಪಾರ್ಟೆಂಟ್, ಇವೆರಡೂ ಇಂಪಾರ್ಟೆಂಟ್ ಆಗಿರುತ್ತೆ. BIU ಅಂತಂದ್ರೆ ಬಸ್ ಇಂಟರ್ಫೇಸ್ ಯೂನಿಟ್ ಅಂತ. ಬೇಸಿಕ್ ಅಂದ್ರೆ ಬಿಗಿನರ್ಸ್ ಆಲ್ ಪರ್ಪಸ್ ಸಿಂಬಾಲಿಕ್ ಇನ್ಸ್ಟ್ರಕ್ಷನ್ ಕೋಡ್ ಅಂತ. ಅಂಡ್ BCD BCR BDS ಇದು ಆಲ್ರೆಡಿ ರಿಪೀಟ್ ಆಗಿದೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. BEDO ಇದು ರಿಪೀಟ್ ಆಗಿದೆ. BGP ಅಂತಂದ್ರೆ ಬಾರ್ಡರ್ ಗೇಟ್ವೇ ಪ್ರೋಟೋಕಾಲ್. BHTML ಅಂದ್ರೆ ಬ್ರಾಡ್ಕಾಸ್ಟ್ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. BIOS ಅಂದ್ರೆ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್. ಅಂಡ್ BIPS ಅಂದ್ರೆ ಬಿಲಿಯನ್ ಇನ್ಸ್ಟ್ರಕ್ಷನ್ ಪರ್ ಸೆಕೆಂಡ್. ಅಂಡ್ BIU ಅಂತಂದ್ರೆ ಬಸ್ ಇಂಟರ್ಫೇಸ್ ಯೂನಿಟ್. ಅಂಡ್ CC ಅಂದ್ರೆ ಕಾರ್ಬನ್ ಕಾಪಿ. ಅಂಡ್ CD ಅಂದ್ರೆ ಕಾಂಪ್ಯಾಕ್ಟ್ ಡಿಸ್ಕ್, ಇದು ಇಂಪಾರ್ಟೆಂಟ್ ಆಗಿದೆ, ಇದು ಇಂಪಾರ್ಟೆಂಟ್ ಆಗಿದೆ. CDR ಅಂದ್ರೆ ಕಾಂಪ್ಯಾಕ್ಟ್ ಡಿಸ್ಕ್ ರೆಕಾರ್ಡಬಲ್ ಅಂತ, ಇದು ಇಂಪಾರ್ಟೆಂಟ್. CD-ROM ಕಾಂಪ್ಯಾಕ್ಟ್ ಡಿಸ್ಕ್ ರೀಡ್ ಓನ್ಲಿ ಮೆಮೊರಿ ಅಂತ, ಅದು ಇಂಪಾರ್ಟೆಂಟ್. CDRW ಕಾಂಪ್ಯಾಕ್ಟ್ ಡಿಸ್ಕ್ ರೀರೈಟಬಲ್ ಅಂತ ಅರ್ಥ. CDWO ಕಾಂಪ್ಯಾಕ್ಟ್ ಡಿಸ್ಕ್ ರೈಟ್ ಒನ್ಸ್ ಅಂತ ಅರ್ಥ. CDXA ಕಾಂಪ್ಯಾಕ್ಟ್ ಡಿಸ್ಕ್ ಎಕ್ಸ್ಟೆಂಡೆಡ್ ಆರ್ಕಿಟೆಕ್ಚರ್ ಅಂತ ಅರ್ಥ. ಸೊ ಈ 4 ಇಂಪಾರ್ಟೆಂಟ್. ಇಲ್ಲಿ ಯಾವ್ದಾವ್ದು ನಾ ರೆಡ್ ಪೆನ್ ನಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ ಅಷ್ಟು ಇಂಪಾರ್ಟೆಂಟ್. ಸೊ ಕ್ಲೀನ್ ಆಗಿ ಅದನ್ನ ಬರ್ಕೊಳ್ಳಿ ಮತ್ತೆ ಓದ್ಕೊಳ್ಳಿ. CMD ಅಂದ್ರೆ ಕಮಾಂಡ್ ಅಂತ ಅರ್ಥ. COBOL ಅಂತಂದ್ರೆ ಕಾಮನ್ ಬಿಸ್ನೆಸ್ ಓರಿಯೆಂಟೆಡ್ ಲ್ಯಾಂಗ್ವೇಜ್ ಅಂತ ಅರ್ಥ. ಅಂಡ್ ಕಂಪ್ಯೂಟರ್ ಅಂತ ಏನ್ ಕೊಟ್ಟಿದಾರಲ್ಲ, ಕಂಪ್ಯೂಟರ್ ಅಂತ ಅಂದ್ರೆ ಕಾಮನ್ಲಿ ಆಪರೇಟೆಡ್ ಮೆಷಿನ್ ಪರ್ಟಿಕ್ಯುಲರ್ಲಿ ಯೂಸ್ಡ್ ಫಾರ್ ಟ್ರೇಡ್, ಟೆಕ್ನಾಲಜಿ, ಎಜುಕೇಶನ್, ರಿಸರ್ಚ್ ಅಂತ ಅರ್ಥ. ಅಂಡ್ ಇಲ್ಲೊಂದು ಪಾಯಿಂಟ್ ಇದೆ, CPI ಅಂತ. CPI ಅಂತಂದ್ರೆ ಕ್ಲಾಕ್ ಪರ್ ಇನ್ಸ್ಟ್ರಕ್ಷನ್ ಆರ್ ಸೈಕಲ್ ಪರ್ ಇನ್ಸ್ಟ್ರಕ್ಷನ್ ಅಂತ ಅರ್ಥ. ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ, ಇದನ್ನು ಬರ್ಕೊಳ್ಳಿ. ಕ್ಲಾಕ್ ಪರ್ ಇನ್ಸ್ಟ್ರಕ್ಷನ್ ಆರ್ ಸೈಕಲ್ ಪರ್ ಇನ್ಸ್ಟ್ರಕ್ಷನ್ ಅಂತ ಅರ್ಥ. CPU ಅಂದ್ರೆ ನಿಮಗೆ ಗೊತ್ತೇ ಇದೆ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. CROM ಅಂತ ಅಂದ್ರೆ ಕಂಪ್ಯೂಟರೈಸ್ಡ್ ರೇಂಜ್ ಆಫ್ ಮೋಷನ್ ಅಂತ. CROM ಮೀನ್ಸ್ ರೀಡ್ ಓನ್ಲಿ ಮೆಮೊರಿ ಅಲ್ಲ, ಕಂಪ್ಯೂಟರೈಸ್ಡ್ ರೇಂಜ್ ಆಫ್ ಮೋಷನ್ ಅಂತ. CRT ಕ್ಯಾಥೋಡ್ ರೇ ಟ್ಯೂಬ್ ಅಂತ ಅರ್ಥ. ಸ್ಟ್ಯಾಂಡರ್ಡ್ ಟೈಪ್ ಆಫ್ ಕಂಪ್ಯೂಟರ್ ಮಾನಿಟರ್ ಡಿಸ್ಪ್ಲೇ ಅದು. ಇದು ಡಿಸ್ಪ್ಲೇ ರಿಲೇಟೆಡ್ ಆಗಿರುತ್ತೆ, ಡಿಸ್ಪ್ಲೇ ರಿಲೇಟೆಡ್, ಇದು ಇಂಪಾರ್ಟೆಂಟ್. ಕ್ಯಾಥೋಡ್ ರೇ ಟ್ಯೂಬ್. CSS ಅಂತ ಅಂದ್ರೆ ಕ್ಯಾಸ್ಕ್ಯಾಡಿಂಗ್ ಸ್ಟೈಲ್ ಶೀಟ್, ಇದು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. CSS ಅನ್ನೋದು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿರುತ್ತೆ. ನಾವು ಸಾಫ್ಟ್ವೇರ್ನ ಡಿಸೈನ್ ಮಾಡೋದಕ್ಕೋಸ್ಕರ, ಕಲರ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ, ಕಲರ್ ಕೊಡೋದಕ್ಕೋಸ್ಕರ. CTRL ಅಂತ ಅಂದ್ರೆ ಕಂಟ್ರೋಲ್ ಅಂತ, ಕೀಬೋರ್ಡ್ ಅಲ್ಲಿ ಕೊಟ್ಟಿರ್ತಾರೆ. ಕೀಬೋರ್ಡ್ ಅಲ್ಲಿ ನೀವು ಬೇಕಾದ್ರೆ ಚೆಕ್ ಮಾಡಿ, CTRL ಅಂತ ಶಾರ್ಟ್ ಕಟ್ ಅಲ್ಲಿ ಕೊಟ್ಟಿರ್ತಾರೆ. ಇದು ಕಂಪ್ಯೂಟರ್ ಕೀಬೋರ್ಡ್ ನಲ್ಲಿ ಇರುವಂತಹ ಶಾರ್ಟ್ ಕಟ್ ಆಗಿರುತ್ತೆ. CTRL ಅಂದ್ರೆ ಕಂಟ್ರೋಲ್. CUI ಅಂತಂದ್ರೆ ಕ್ಯಾರೆಕ್ಟರ್ ಯೂಸರ್ ಇಂಟರ್ಫೇಸ್ ಅಂತ, ಇದು ಇಂಪಾರ್ಟೆಂಟ್ ಮತ್ತೆ ಇದು ಇಂಪಾರ್ಟೆಂಟ್. DAC ಡೇಟಾ ಅಕ್ವಿಸಿಷನ್ ಅಂಡ್ ಕಂಟ್ರೋಲ್. DAC ಅಂದ್ರೆ ಡೇಟಾ ಅಕ್ವಿಸಿಷನ್ ಅಂಡ್ ಕಂಟ್ರೋಲ್ ಅಂತ ಅರ್ಥ. DAT ಅಂದ್ರೆ ಡೇಟಾ ಆಡಿಯೋ ಟೈಪ್, ಇದು ಇಂಪಾರ್ಟೆಂಟ್. DB ಅಂದ್ರೆ ಡೆಸಿಮಲ್ ಅಂತ. ಆಕ್ಚುಲಿ ಇದು ಸ್ಮಾಲ್ ಲೆಟರ್, ಇದು ಬಿಗ್ ಲೆಟರ್. ಇದು DB ಅಂದ್ರೆ ಡೆಸಿಬಲ್ ಅಂತ. DBMS ಅಂದ್ರೆ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಅಂದ್ರೆ ಇದು ಒಂದು ಸಬ್ಜೆಕ್ಟ್ ಆಗಿರುತ್ತೆ. ಲೈಕ್
ನಮ್ಮ ಡೇಟಾಬೇಸ್ನ ಮ್ಯಾನೇಜ್ ಮಾಡೋದಕ್ಕೋಸ್ಕರ ನಾವು ಯೂಸ್ ಮಾಡ್ತೀವಿ. DHTML ಅಂತಂದ್ರೆ ಡೈನಾಮಿಕ್ ಹೈಪರ್ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ. ಸೊ DHTML ಅಂದ್ರೆ ಡೈನಾಮಿಕ್ ಹೈಪರ್ಟೆಕ್ಸ್ಟ್ ಲ್ಯಾಂಗ್ವೇಜ್, ಇದು ಇಂಪಾರ್ಟೆಂಟ್. CDXA ಅಂದ್ರೆ ಕಾಂಪ್ಯಾಕ್ಟ್ ಡಿಸ್ಕ್ ಎಕ್ಸ್ಟೆಂಡೆಡ್ ಆರ್ಕಿಟೆಕ್ಚರ್ ಅಂತ. ಅಂಡ್ ಇದು ಆಲ್ರೆಡಿ ನೀವು ನೋಡಿದೀರಾ. CMD ಅಂದ್ರೆ ಕಮಾಂಡ್, COBOL ಅಂದ್ರೆ ಕಾಮನ್ ಬಿಸ್ನೆಸ್ ಓರಿಯೆಂಟೆಡ್ ಲ್ಯಾಂಗ್ವೇಜ್, ಕಂಪ್ಯೂಟರ್ ಅಂದ್ರೆ ಕಾಮನ್ಲಿ ಆಪರೇಟೆಡ್ ಮಷೀನ್ ಪರ್ಟಿಕ್ಯುಲರ್ಲಿ ಯೂಸ್ಡ್ ಫಾರ್ ಟ್ರೇಡ್ ಅಂಡ್ ಟೆಕ್ನಾಲಜಿ ಅಂಡ್ ರಿಸರ್ಚ್. ಅಂಡ್ CPI ಅಂತ ಅಂದ್ರೆ ಕ್ಲಾಕ್ ಪರ್ ಸೈಕಲ್ ಇನ್ಸ್ಟ್ರಕ್ಷನ್. CPU ಅಂದ್ರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. DDL ಅಂತ ಇದು ಇಂಪಾರ್ಟೆಂಟ್ ಆಗಿದೆ. DDL ಅಂತಂದ್ರೆ ಡೇಟಾ ಡೆಫಿನಿಷನ್ ಲ್ಯಾಂಗ್ವೇಜ್. DML ಅಂದ್ರೆ ಡೇಟಾ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜ್. DNS ಅಂದ್ರೆ ಡೊಮೈನ್ ನೇಮ್ ಸರ್ವರ್ಸ್. ಈ ಮೂರು ತುಂಬಾ ಇಂಪಾರ್ಟೆಂಟ್. ಈ ಮೂರನ್ನು ಸ್ವಲ್ಪ ಬರ್ಕೊಂಡು ಒಂಚೂರು ನೆನಪಲ್ಲಿ ಇಟ್ಕೊಳ್ಳಿ. ಡಾಕ್ ಅಂತ ಅಂದ್ರೆ ಡೇಟಾ ಆಪ್ಟಿಮೈಸಿಂಗ್ ಕಂಪ್ಯೂಟರ್ ಅಂತ. ಅಂಡ್ ಇದು ಇದು ಕ್ಯಾಪಿಟಲ್ ಲೆಟರ್ ಅಲ್ಲಿದೆ, DOC. ಕ್ಯಾಪಿಟಲ್ ಲೆಟರ್ ಅಲ್ಲಿರೋ DOC ಅಂದ್ರೆ ಡೇಟಾ ಆಪ್ಟಿಮೈಸಿಂಗ್ ಕಂಪ್ಯೂಟರ್ ಅಂತ. ಅದೇ ಫಸ್ಟ್ ಲೆಟರ್ ಕ್ಯಾಪಿಟಲ್ ಆಮೇಲೆ ಸ್ಮಾಲ್ ಲೆಟರ್ DOC ಇತ್ತು ಅಂದ್ರೆ ಡಾಕ್ಯುಮೆಂಟ್ ಅಂತ. ಇವೆರಡು ಇಂಪಾರ್ಟೆಂಟ್. DOS ಅಂತ ಅಂದ್ರೆ ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್ ಅಂತ, ಇದು ಇಂಪಾರ್ಟೆಂಟ್. DRAM ಅಂತಾರೆ ಡೈನಾಮಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ, ಇದು ಇಂಪಾರ್ಟೆಂಟ್. ಅಂಡ್ DVD ಅಂದ್ರೆ ಡಿಜಿಟಲ್ ವಿಡಿಯೋ ಆರ್ ಡಿಜಿಟಲ್ ವಿಡಿಯೋ ಡಿಸ್ಕ್ ಆರ್ ಡಿಜಿಟಲ್ ವರ್ಸಟೈಲ್ ಡಿಸ್ಕ್ ಅಂತ ಅರ್ಥ. ನಾವು ಇದರಲ್ಲಿ ಎರಡು ಆಪ್ಷನ್ಸ್ ಕೊಟ್ಟಿದ್ದಾರೆ, ಲೈಕ್ ಡಿಜಿಟಲ್ ವಿಡಿಯೋ ಡಿಸ್ಕ್ ಆರ್ ಡಿಜಿಟಲ್ ವರ್ಸಟೈಲ್ ಡಿಸ್ಕ್. ಆಪ್ಷನ್ಸ್ ಅಲ್ಲಿ ಯಾವ್ದಿರುತ್ತೆ ನೋಡ್ಕೊಂಡು ಅದನ್ನ ಮಾರ್ಕ್ ಮಾಡಿ. DVD-R ಅಂತ ಕೊಟ್ಟಿದ್ದಾರೆ. DVD-R ಅಂತ ಅಂದ್ರೆ ಡಿಜಿಟಲ್ ವರ್ಸಟೈಲ್ ಡಿಸ್ಕ್ ರೆಕಾರ್ಡಬಲ್ ಅಂತ ಐತೆ, ಅಂದ್ರೆ ರೆಕಾರ್ಡ್ ಮಾಡುವಂತದ್ದು ಅಂತ. DVD-RW ಅಂತ ಅಂದ್ರೆ ಡಿಜಿಟಲ್ ವರ್ಸಟೈಲ್ ಡಿಸ್ಕ್ ರೀರೈಟಬಲ್ ಅಂತ ಅರ್ಥ. DVI ಅಂತ ಅಂದ್ರೆ ಇದು ಇಂಪಾರ್ಟೆಂಟ್. DVI ಅಂತ ಅಂದ್ರೆ ಡಿಜಿಟಲ್ ವಿಜುವಲ್ ಇಂಟರ್ಫೇಸ್ ಅಂತ ಅರ್ಥ. DVR ಅಂದ್ರೆ ಡಿಜಿಟಲ್ ವಿಡಿಯೋ ರೆಕಾರ್ಡರ್ ಅಂತ ಅರ್ಥ. ಕಾಮರ್ಸ್ ಅಂದ್ರೆ ಎಲೆಕ್ಟ್ರಾನಿಕ್ ಕಾಮರ್ಸ್. ಅಂಡ್ EDC ಅಂತ ಅಂದ್ರೆ ಎಲೆಕ್ಟ್ರಾನಿಕ್ ಡಿಜಿಟಲ್ ಕಂಪ್ಯೂಟರ್. ಅಂಡ್ EDI ಅಂದ್ರೆ ಎಲೆಕ್ಟ್ರಾನಿಕ್ ಡಿಜಿಟಲ್ ಇಂಟರ್ಚೇಂಜ್. ಅಂಡ್ EDP ಅಂತ ಅಂದ್ರೆ ಎಲೆಕ್ಟ್ರಾನಿಕ್ ಡೇಟಾ ಪ್ರೊಸೆಸಿಂಗ್. EEPROM ಇದು ತುಂಬಾ ಇಂಪಾರ್ಟೆಂಟ್. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಎಲೆಕ್ಟ್ರಾನಿಕಲಿ ಎರೇಸಬಲ್ ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮೊರಿ, ಇದು ತುಂಬಾ ಇಂಪಾರ್ಟೆಂಟ್. EEPROM ಎಲೆಕ್ಟ್ರಾನಿಕಲಿ ಎರೇಸಬಲ್ ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮೊರಿ. EFS ಅಂದ್ರೆ ಎನ್ಕ್ರಿಪ್ಟೆಡ್ ಫೈಲ್ ಸಿಸ್ಟಮ್ ಆಗಿದೆ. EPROM ಇದು ಇಂಪಾರ್ಟೆಂಟ್. ಈ ಮೂರು ಇಂಪಾರ್ಟೆಂಟ್. EPROM ಅಂದ್ರೆ ಎರೇಸಬಲ್ ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮೊರಿ ಅಂತ. ಇದು ರೋಮ್ ಟೈಪ್ಗಳು. EEPROM, EROM ಎರೇಸಬಲ್ ರೀಡ್ ಓನ್ಲಿ ಮೆಮೊರಿ ಅಂತ. FDD ಅಂದ್ರೆ ಫ್ಲಾಪಿ ಡಿಸ್ಕ್ ಡ್ರೈವ್ ಅಂತ, ಇದು ಇಂಪಾರ್ಟೆಂಟ್. GB ಅಂದ್ರೆ ಗಿಗಾಬೈಟ್. GDI ಅಂದ್ರೆ ಗ್ರಾಫಿಕಲ್ ಡಿವೈಸ್ ಇಂಟರ್ಫೇಸ್. GUI ಅಂದ್ರೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಈಗ ನೀವೇನ್ ಸ್ಕ್ರೀನ್ ನೋಡ್ತಿದ್ದೀರಲ್ಲ ಅದನ್ನ GUI ಅಂತ ಕರೀತಾರೆ, ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಈ ಸ್ಕ್ರೀನ್ ನಾನು ಈ ಸ್ಕ್ರೀನ್ ಮೇಲೆ ಏನೇನ್ ಮಾಡ್ತಿದ್ದೀನಲ್ಲ ಅದು ಯೂಸರ್ ಇಂಟರ್ಫೇಸ್ ಅಂತ ಅಂತಾರೆ, ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. HD ಹಾರ್ಡ್ ಡಿಸ್ಕ್. HTML ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್, ಇದು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. HTML ಅನ್ನೋದು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿದೆ. CSS ಮತ್ತೆ HTML ಯೂಸ್ ಮಾಡ್ಕೊಂಡು ನಾವು ಸಾಫ್ಟ್ವೇರ್ನ ಫ್ರಂಟ್ ಎಂಡ್ ಅಂತ ಏನ್ ಹೇಳ್ತೀವಲ್ಲ, ಫ್ರಂಟ್ ಎಂಡ್ ನಮ್ ಕಣ್ಣಿಗೆ ಏನ್ ಕಾಣುತ್ತಲ್ಲ, ಯೂಸರ್ಸ್ ಗಳಿಗೆ ಏನೇನ್ ಕಾಣುತ್ತಲ್ಲ ಫ್ರಂಟ್ ಎಂಡ್ ಅಲ್ಲಿ, ಅದನ್ನ ನಾವು HTML ಮತ್ತೆ CSS ನ ಯೂಸ್ ಮಾಡ್ಕೊಂಡು ನಾವು ಪ್ರಿಪೇರ್ ಮಾಡ್ತೀವಿ. ಸಾಫ್ಟ್ವೇರ್ನ ಬಿಲ್ಡ್ ಮಾಡ್ಬೇಕಾದ್ರೆ ಯೂಸ್ ಮಾಡ್ತೀವಿ. ಇಮೇಲ್ ಅಂತ ಅಂದ್ರೆ ಎಲೆಕ್ಟ್ರಾನಿಕ್ ಮೇಲ್ ಅಂತ ಅರ್ಥ. ಸೊ ಇಷ್ಟೂನು ಸೀರೀಸ್ ಒಂದು ವಿಡಿಯೋ ಆಗಿರುತ್ತೆ. ಸೊ ಇಲ್ಲಿಗೆ ಸೀರೀಸ್ 1 ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಸೀರೀಸ್ 2 ನಲ್ಲಿ ನೆಕ್ಸ್ಟ್ ಬೇರೆ ಬೇರೆ ಏನ್ ಅಬ್ರಿವೇಶನ್ಸ್ ಗಳಿದಾವೆ ಅದನ್ನ ನಾನು ನಿಮಗೆ ಲೈಕ್ ವಿಡಿಯೋ ಮಾಡಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ನೀವು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಅಲ್ಲಿ ಬೆಲ್ ಬಟನ್ ಏನಿದೆ ಅದನ್ನ ಕ್ಲಿಕ್ ಮಾಡಿ, ಯಾಕೆಂದ್ರೆ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ನಾನು ಯಾವ್ದಾದ್ರು ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ. ಸೊ ಹೀಗೆ ನಿಮಗೆ ಕಂಪ್ಯೂಟರ್ ರಿಲೇಟೆಡ್ ಯಾವುದೇ ವಿಡಿಯೋಸ್ಗಳು ಬೇಕು ಅಂತಂದ್ರೆ ನಾನು ಈ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ.
ಸೊ ಇದು ಬರೀ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗಲ್ಲ, ಯಾರ್ಯಾರು ನಾರ್ಮಲ್ ಕಂಪ್ಯೂಟರ್ ಓದ್ತಾ ಇರ್ತೀರ ಅವ್ರಿಗೂ ತುಂಬ ಯೂಸ್ಫುಲ್ ಆಗುತ್ತೆ. ಯಾರ್ಯಾರು PDOಗೆ ಪ್ರಿಪೇರ್ ಆಗ್ತಿರ್ತೀರಾ ಅವರಿಗೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ನೆಕ್ಸ್ಟ್ ಸೀರೀಸ್ 2 ವಿಡಿಯೋನಲ್ಲಿ ಸಿಗೋಣ. ಅಬ್ರಿವೇಷನ್ ಸೀರೀಸ್ 2 ವಿಡಿಯೋ ಮಾಡ್ತಿದ್ದೀನಿ. ಅದನ್ನ ನೆಕ್ಸ್ಟ್ ಇನ್ನೇನು ಅಪ್ಲೋಡ್ ಮಾಡ್ತೀನಿ, ಇವತ್ತು ನೈಟ್ ಇಲ್ಲ ಮಾರ್ನಿಂಗ್ ಅಪ್ಲೋಡ್ ಮಾಡ್ತೀನಿ. ಸೊ ಯಾರ್ಯಾರು ಪ್ರಿಪೇರ್ ಆಗ್ತಿದ್ದೀರಾ ಎಲ್ರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.